ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಇದು ಕಳೆದ ಒಂದೆರಡು ತಿಂಗಳಿಂದ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎರಡೂ ಸಹ ಈ ಒಂದು ನವೆಂಬರ್ ಕ್ರಾಂತಿಯ ಬಗ್ಗೆ ಬಹಳ ಪರ ವಿರೋಧ ಚರ್ಚೆಗಳನ್ನು ಮಾಡ್ತಾ ಇತ್ತು. ಯಾವ ಕ್ರಾಂತಿಯೂ ಇಲ್ಲ, ಏನೂ ಇಲ್ಲ ಅಂತ ಆಡಳಿತ ಪಕ್ಷ ಹೇಳಿದ್ರೆ, ವಿರೋಧ ಪಕ್ಷ ಇಲ್ಲ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ, ಸಿದ್ದರಾಮಯ್ಯ ಕೆಳಗಿಳಿತಾರೆ, ಹಾಗೆ ಹೀಗೆ ಅಂತೆಲ್ಲ ಚರ್ಚೆಗಳು ಶುರುವಾಗಿದ್ದವು. ಆದರೆ ಅಧಿಕೃತವಾಗಿ ಕಾಂಗ್ರೆಸ್ ಈಗ ನವೆಂಬರ್ ಕ್ರಾಂತಿಗೆ ದೀಪ ಹಚ್ಚಿದಂತಿದೆ. ದೀಪನ ಕಿಡಿನ ನೋಡ್ಬೇಕು ಅದನ್ನೀಗ. ಏನು ನವೆಂಬರ್ ಕ್ರಾಂತಿ ಅಂತಂದರೆ, ಒಂದಿಷ್ಟು ಜನ ಸಚಿವ ಸಂಪುಟದಲ್ಲಿರುವ ಸಚಿವರನ್ನು ಕಿತ್ತು ಅಂದರೆ ಅವರನ್ನು ಹೊರಗಿಟ್ಟು ಒಂದಿಷ್ಟು ಹೊಸಬರಿಗೆ ಅವಕಾಶಗಳನ್ನು ಕೊಡೋಣ. ಅಂದರೆ ಈಗ MLA ಆದವ್ರಿಗೂ ಅವಕಾಶ ಸಿಕ್ಕಿದ್ರೂ ಸಿಗ್ಬೋದು, ಅಂದರೆ ಪ್ರದೀಪ್ ಈಶ್ವರ್ಗೂ ಸಿಕ್ಕಿದ್ರೆ ಸಿಗ್ಬೋದು ಅನ್ನೋ ಥರ ಒಂದಿಷ್ಟು ಜನರಿಗೆ ಅವಕಾಶ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ. ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಇಂಥದ್ದೊಂದು ಏನದು ಮಂತ್ರಿಮಂಡಲದಲ್ಲಿ ಒಂದಿಷ್ಟು ಬದಲಾವಣೆ ಪುನರ್ರಚನೆ ಮಾಡುವಂತಹ ಕೆಲಸಕ್ಕೆ ಯಾಕೆ ಕೈ ಹಾಕ್ತು ಅಂತ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆಗಳು. ಅದಕ್ಕೆ ಬೇರೆ ಬೇರೆಯದ್ದೇ ಕಾರಣಗಳಿದ್ದಿರಬಹುದು ಅನ್ನೋದು ಒಬ್ಬೊಬ್ಬರ ವಾದ. ಒಬ್ಬೊಬ್ಬ ಎಕ್ಸ್ಪರ್ಟ್ ಒಂದೊಂದು ರೀತಿ ಅದನ್ನು ನೋಡ್ತಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯನವರ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳಬೇಕಿದು. ಯಾಕಂತಂದರೆ ನವೆಂಬರ್ನಲ್ಲಿ DKಶಿ ಅವರಿಗೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು DKಶಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಬರ್ತಾ ಇರುವಂಥ ಚರ್ಚೆ ಏನಿದೆ, ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಚರ್ಚೆ ಏನಿದೆ, ಅದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಈ ನವೆಂಬರ್ ಕ್ರಾಂತಿಗೆ ಕೈ ಹಾಕಿದಂತಿದೆ ಸಿದ್ದರಾಮಯ್ಯನವರು. ಏನಪ್ಪ ಸ್ಟ್ರಾಟಜಿ ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಓಡ್ತಾ ಇದೆ ಅಂತಂದರೆ, ಸಿದ್ದರಾಮಯ್ಯನವರ ಸುತ್ತ ಇರುವ ಕೆಲವರು ಇದನ್ನು ಸಿದ್ದರಾಮಯ್ಯನವರು ತಲೆಗೆ ತುಂಬಿದ್ರಂತೆ. ನೋಡಿ, ನಿಮಗೀಗ ನವೆಂಬರಲ್ಲಿ ರಿಸ್ಕ್ ಆಗಬಾರ್ದು ಅಂತಂದರೆ ನೀವು ನವೆಂಬರ್ದೊಂದು ಕ್ರಾಂತಿ ಮಾಡಬೇಕು. ಆದರೆ ಅದು ಅಧಿಕಾರ ಹಸ್ತಾಂತರದ ಕ್ರಾಂತಿ ಅಲ್ಲ, ಒಂದಿಷ್ಟು ಮಂತ್ರಿಮಂಡಲದಲ್ಲಿ ಬದಲಾವಣೆಗಳನ್ನು ಮಾಡುವಂತಹ ಕ್ರಾಂತಿ ಅಂತ. ಸರಿ, ಇದರಿಂದ ಹೇಗೆ ಸಿದ್ದರಾಮಯ್ಯನವ್ರಿಗೆ ಲಾಭ ಆಗುತ್ತೆ ಅಂತ ನೋಡೋದಾದರೆ, ಇವಾಗ ಮಂತ್ರಿಮಂಡಲದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡ್ತೀವಿ, ಒಂದಿಷ್ಟು ಸಚಿವರನ್ನು ಹೊರಗಡೆ ಹಾಕ್ತೀವಿ, ಹೊಸಬ್ರನ್ನ ಕರ್ಕೊಂಬರ್ತೀವಿ ಅಂದಾಗ ಮಂತ್ರಿಮಂಡಲದಲ್ಲಿರುವ ಎಲ್ಲ ಮಂತ್ರಿಗಳು ಸಹಿತ ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತಾರೆ. ಈಗ ನನ್ನನ್ನು ಕಿತ್ತು ಹಾಕದೇ ಇದ್ದರೆ ಸಾಕು, ನನ್ನ ಸಚಿವ ಸ್ಥಾನಕ್ಕೆ ಕುತ್ತು ಬರದೇ ಇದ್ದರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಹೀಗಿರುವಾಗ ಅಟ್ ದ ಸೇಮ್ ಟೈಮ್ ಒಂದಿಷ್ಟು ಹೊಸ ಆಕಾಂಕ್ಷಿಗಳು ಅಂತಿದಾರಲ್ಲ, ಆ MLAಗಳೆಲ್ಲ ನನ್ನನ್ನು ಮಂತ್ರಿ ಮಾಡಿದ್ರು ಮಾಡಲಿ ಅಂತೇಳಿ ಸಿದ್ದರಾಮಯ್ಯನವ್ರ ಜೊತೆ ಚೆನ್ನಾಗಿರಕ್ಕೆ ಟ್ರೈ ಮಾಡ್ತಾರೆ. ಈ ಅಧಿಕಾರ ಹಸ್ತಾಂತರದ ಚರ್ಚೆ ಬಂದಾಗ ಆಟೋಮ್ಯಾಟಿಕ್ ಆಗಿ ಸಿದ್ದರಾಮಯ್ಯನವರ ಪರವಾಗಿ ಒಂದಿಷ್ಟು ಶಾಸಕರು, ಒಂದಿಷ್ಟು ಅಲ್ಲ ಸಿಕ್ಕಾಬಟ್ಟೆ, ಯಾರು ಮೇಲ್ನೋಟಕ್ಕೆ DKಶಿ ಅವರ ಏನು ಸುತ್ತ ಕಾಣಿಸ್ಕೊಳ್ತಾರೋ ಅವ್ರನ್ನ ಹೊರತುಪಡಿಸಿದರೆ ಇನ್ನೆಲ್ಲರೂ ಸಹಿತ ನಾನು ಮಂತ್ರಿ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವ್ರು ಸ್ವಲ್ಪ ತಲೆ ಓಡಿಸಿ DKಶಿ ಸುತ್ತ ಯಾರಿದ್ದಾರೋ ಅವ್ರನ್ನೇ ಕರ್ಕೊಂಬಂದು ಮಂತ್ರಿ ಮಾಡಿದ್ರು ಏನು ಆಶ್ಚರ್ಯ ಏನಿಲ್ಲ. ಎಲ್ಲರನ್ನೂ ತಮ್ಮತ್ತ ಒಲಿಸ್ಕೊಳ್ಬೇಕಲ್ಲ, ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಇವಾಗ ನವೆಂಬರ್ ಕ್ರಾಂತಿಗೆ ಹೊರಟಂತೆ ಇದೆ. ಈಗ ಆಕಾಂಕ್ಷಿಗಳ ಅಂದರೆ ನಾನು ಮಂತ್ರಿ ಆಗಬೇಕು ಅನ್ನುವ ಆಕಾಂಕ್ಷಿಗಳ ಪಟ್ಟಿ ತುಂಬ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ. ತುಂಬ ಪ್ರಮುಖವಾಗಿ ಕೆಲವು ಹೆಸರುಗಳು ಕೇಳಿಬರ್ತವೆ. ಅದರಲ್ಲಿ ನನಗೆ ಭಾಳ ಇಂಪಾರ್ಟೆಂಟು ನಮ್ಮೂರಿನ ಭದ್ರಾವತಿಯ ಶಾಸಕರಾದಂತಹ ಸಂಗಮೇಶ್ ಅವರಿಗೆ ಈ ಸಲಿಯೂ ಮಂತ್ರಿಮಂಡಲದಲ್ಲಿ ಸ್ಥಾನ ಕೊಡಲಿಲ್ಲ ಅಂತಂದರೆ ಅದು ಕಾಂಗ್ರೆಸ್ಗೆ ಬಹಳ ದೊಡ್ಡ ನಷ್ಟವಾಗಬಹುದು. ಯಾಕಂತಂದರೆ ಆಲ್ಮೋಸ್ಟ್ 4 ಸಲ ವಿನ್ ಆಗಿರುವಂಥ ಒಬ್ಬ ವ್ಯಕ್ತಿ, ಬಹಳ ಸೀನಿಯರ್ ಪೊಲಿಟಿಷಿಯನು. ಭದ್ರಾವತಿಯ ಜನ ಅವ್ರನ್ನ ಗೆಲ್ಲಿಸಿ ಕಳಿಸ್ಕೊಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಇಲ್ಲಿಯ ತನಕ ಸಚಿವ ಸ್ಥಾನವನ್ನು ಕೊಡುವಲ್ಲಿ ಕಾಂಗ್ರೆಸ್ ಸೋತಿದೆ. ಈ ಸಲದ ಸಂಪುಟದಲ್ಲೇ ಅವ್ರಿಗೆ ಸಿಗುತ್ತೆ, ಅಂದರೆ ಈ ಹಿಂದೆ ಮಂತ್ರಿಮಂಡಲ ಅವ್ರ ಸರ್ಕಾರ ರಚನೆ ಆದಾಗಲೇ ಅವ್ರಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು, ಸಿಕ್ಕಿರಲಿಲ್ಲ. ಆದರೆ ಈಗ ನವೆಂಬರ್ನಲ್ಲಿ ಸಂಗಮೇಶ್ ಅವರನ್ನು ಪರಿಗಣಿಸದೇ ಇದ್ದರೆ, ಅವರ ಹೆಸರು ಚಾಲ್ತಿಗೆ ಬರದೇ ಇದ್ದರೆ ಭದ್ರಾವತಿಯ ಜನ ಮುಂದಿನ ದಿನಗಳಲ್ಲಿ ಮುನಿಸ್ಕೊಳ್ಬಹುದು ಕಾಂಗ್ರೆಸ್ನ ವಿರುದ್ಧ. ಆ್ಯಂಡ್ ನನ್ನ ಪ್ರಕಾರ ಈ ಸಲ ಸಂಗಮೇಶ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಕೊಡಲಿಲ್ಲ ಅಂತಂದರೆ ಸಂಗಮೇಶ್ ಅವರೇ ಮುನಿಸ್ಕೋಬೇಕು ಫಸ್ಟು ಕಾಂಗ್ರೆಸ್ ವಿರುದ್ಧ. ಭದ್ರಾವತಿ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ನ ಗೆಲ್ಲಿಸ್ಕೊಂಡು ಬಂದಿದೆ. ಶಿವಮೊಗ್ಗದಂತಹ ಜಿಲ್ಲೆಯಲ್ಲಿ ಆ ಬೆಲ್ಟ್ನಲ್ಲಿ ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ನ ಪರವಾಗಿ ಗಟ್ಟಿಯಾಗಿ ನಿಂತಿರುವುದು ಭದ್ರಾವತಿ. ಹೀಗಿರುವಾಗ ಆ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಭದ್ರಾವತಿಯ ಡೆವಲಪ್ಮೆಂಟ್ ಕಡೆಗೆ ಒಂದಿಷ್ಟು ಮುಖ ಮಾಡುವಂತೆ
ಭದ್ರಾವತಿಯ ಜನ ಒಂದಿಷ್ಟು ಡೆವಲಪ್ಮೆಂಟ್ ಕಡೆಗೆ ತಿರುಗಿ ನೋಡುವಂತೆ ಮಾಡುವುದು ಕರ್ನಾಟಕ ಸರ್ಕಾರದ ಆದ್ಯ ಕರ್ತವ್ಯ. ಇದು ಒಂದು ಹೆಸರು ಯಾಕೆಂದರೆ ನನ್ನೂರು ಅನ್ನೋ ಕಾರಣಕ್ಕೆ ನಾನು ಮೀಡಿಯಾದಲ್ಲಿ ಸೆಂಟ್ರಲ್ಲಿ ಒಂದಿಷ್ಟು ಸ್ವಾರ್ಥ ಇಟ್ಕೊಂಡು ಇದನ್ನು ನಾನು ಹೇಳ್ತಾ ಇದ್ದೀನಿ. ಅದರಾಚೆಗೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ ಮಂತ್ರಿಮಂಡಲ ರಚನೆ ಆದಾಗಲೇ ಸಾಕಷ್ಟು ಜನಕ್ಕೆ ಮೋಸ್ಟ್ಲಿ ಇದನ್ನು ಹೇಳಿರ್ತಾರೆ, ಆಯಿತು ಒಂದು 2 ವರ್ಷ ವೆಯ್ಟ್ ಮಾಡಿ ನಾವು ಒಂದಿಷ್ಟು ಜನರನ್ನ ಇವಾಗ ತಗೋತೀವಿ, ನೆಕ್ಸ್ಟು ನಿಮಗೂ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದಿರ್ಬೋದು. ಆ ಕಾರಣಕ್ಕೋಸ್ಕರನೇ ಅದಕ್ಕೊಂದು ಮುಹೂರ್ತ ಅನ್ನುವ ಹಾಗೆ ಯಾವಾಗ ಅಧಿಕಾರ ಹಸ್ತಾಂತರದ ಹೆಸರು ಕೇಳಿಬರ್ತಾ ಇದೆಯೋ ಗಟ್ಟಿಯಾಗಿ ಅದಕ್ಕೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿ ಇವಾಗ ಆ ದಾಳವನ್ನು ಹಾಕಿರ್ಬೋದು. ಅಟ್ ದ ಸೇಮ್ ಟೈಮ್ ಮತ್ತೊಂದು ಕಡೆ ಡಿ ಕೆ ಶಿ ಅವರು ಭಾಳ ಸೈಲೆಂಟಾಗಿ ಎಲ್ಲವನ್ನು ನೋಡ್ತಾ ಇದ್ದಾರೆ. ಎಲ್ಲವನ್ನು ಹೈಕಮಾಂಡ್ ಮೇಲೆ ಬಿಟ್ಟಿದ್ದಾರೆ. ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ, ಹೈಕಮಾಂಡ್ ಏನು ಮಾಡುತ್ತೋ ಹಾಗೆ ಅನ್ನೋ ಥರ ಯಾವುದಕ್ಕೂ ಉತ್ತರ ಕೊಡದ ಹಾಗೆ. ನನಗೆ ಆಶ್ಚರ್ಯ ಆಗ್ತಾ ಇರೋದು ಸಾಕಷ್ಟು ವಿಚಾರಗಳು. ಮೊನ್ನೆ ಜಾತಿ ಗಣತಿ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋದಾಗ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾಗ ಅವ್ರು ಹೇಳಿದ್ದು ಒಂದೇ ಮಾತು, ನಾನು ಈ ಡ್ರಾಫ್ಟ್ನೇ ನೋಡಿರಲಿಲ್ಲ ಅಂತ. ಜಾತಿ ಗಣತಿ ಅಂಥ ವಿಚಾರಗಳನ್ನು ಡಿಸಿಷನ್ ಮಾಡುವಾಗ ಏನೇನು ಪ್ರಶ್ನೆಗಳನ್ನು ಕೇಳಬೇಕು, ಡ್ರಾಫ್ಟ್ ಹೆಂಗೆ ರೆಡಿ ಆಗಬೇಕು ಅನ್ಬೇಕಾದ್ರೆ ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತೇ ಇಲ್ಲ ಅಂತಂದರೆ ಸಾಕಷ್ಟು ವಿಚಾರಗಳಲ್ಲಿ ಡಿ ಕೆ ಶಿ ಅವ್ರನ್ನ ಹೊರಗಿಟ್ಟು ಸಿದ್ದರಾಮಯ್ಯನವರ ಬಣ ಕೆಲಸ ಮಾಡ್ತಿದ್ಯಾ ಅನ್ನುವ ಪ್ರಶ್ನೆ ಮೂಡುತ್ತೆ. ಗೊತ್ತಿಲ್ಲ, ಒಂದಿಷ್ಟು ಒಳಗೊಳಗೆ ಅಂದರೆ ಈಗ ಡಿ ಕೆ ಶಿ ಅವರು ಮಾತ್ರ ಅದ್ರ ಬಗ್ಗೆ ಸೈಲೆಂಟಾಗಿ ಮೌನವಾಗಿ ಏನು ಮಾತಾಡದೆ ಸುಮ್ಮನೆ ಇದ್ದಾರೆ. ಆ ಕಡೆ ಸಿದ್ದರಾಮಯ್ಯನವರು ಸಹಿತ ಓಪನ್ ಆಗಿ ಏನೂ ಮಾತಾಡ್ತಾ ಇಲ್ಲ. ಆದರೆ ಅವರು ಸುತ್ತ ಇರುವಂತಹ ಅವರೊಳಗೆ ಗುರುತಿಸ್ಕೊಂಡಿರುವಂತಹ ಕೆಲವರು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ, ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನವಂಬರ್ ಏನಾಗುತ್ತೆ ನವಂಬರ್ನಲ್ಲಿ ಕಾದು ನೋಡೋಣ. ಆದರೆ ಮಂತ್ರಿಮಂಡಲದಿಂದ ಹೊರಗೆ ಹೋಗುವವರು ಹೇಗೆ ರಿಯಾಕ್ಟ್ ಮಾಡಬಹುದು, ಒಲ್ಲದ ಮನಸ್ಸಿನಿಂದ ಹೋಗಿ ಸುಮ್ಮನೆ ಕೂರ್ತಾರ ಅಥವಾ ಮತ್ತೊಂದು ಮಹಾ ಕಿತ್ತಾಟಕ್ಕೆ ಕಾಂಗ್ರೆಸ್ ಸಾಕ್ಷಿಯಾಗುತ್ತಾ ನೋಡೋಣ. ನಿಮ್ಗೇನನ್ಸುತ್ತೆ? ಯಾರು ಮಿನಿಸ್ಟರ್ ಆಗಬೇಕು? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.